ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷಾ. ಇವತ್ತೊಂದು ಹೊಸ ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ದಾರಿಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ, ಇವಳು ಎಂತ ಮಾಡ್ತಿದ್ದಾಳೆ ಅಂತೇಳಿ. ನಾನು ಲಾಗ್ ಮಾಡ್ತಾ ಇದ್ದೇನೆ, ನಾನು ಮಾತ್ರ ಅಲ್ಲ, ಸೌಜನ್ಯ ಕಸಿದ್ದಾರೆ. ಇದಾರು ಮಾರೆ ಹೀರೋಯಿನ್. ಇವಾಗ ಅವರಿಗೆ ಅವರೇ ಹೇಳ್ಕೊಳ್ಳೋದು ಹೀರೋಯಿನ್ ಅಂತೇಳಿ. ನಾವಂತೂ ಒಂದ್ಸಲ ಸಹ ಹೇಳಿಲ್ಲ. ಕ್ಯೂಟ್ ಬೇಬಿ ಡಾಲ್. ಪಾಪ ಇನ್ನೇನಾದ್ರು ಉಂಟಾ? ಕ್ಯೂಟ್ ಬೇಬಿ ಡಾಲ್. ಯಬ್ಬಾ ದೇವ್ರೇ, ನನ್ನ ಹಾರ್ಟ್ ಮೊದಲೇ ವೀಕ್. ಹಾಗೆ ನಾನು ಇವಾಗ ಉಂಟಲ್ಲ ನನಗೆ ನನ್ನ ಮೇಲೆ ನಂಗೆ ಲವ್ ಆಗ್ತಾ ಇದೆ. ಅದು ಹಾಗೆ ಕೆಲವೊಮ್ಮೆ ಬೇರೆಯವರಿಗೆ ಎಲ್ಲ ಶುರು ಆಗದಿದ್ದರೆ ಅದು ಅವರವರ ಮೇಲೆ ಅವರವರಿಗೆ ಸ್ಟಾರ್ಟ್ ಆಗ್ತದೆ. ಹಾಗೆ ಮತ್ತು ಇವತ್ತು ಲಾಗ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದರೆ ಸುಮ್ಮನೆ ಹೀಗೆ. ಯಾಕಂತ ಹೇಳಿದರೆ ನನ್ನದು ಇದರಲ್ಲಿ ಯೂಟ್ಯೂಬ್ ಚಾನಲ್ ಲಾಗ್ ಇಲ್ಲದೆ ತುಂಬ ಟೈಮ್ ಆಯ್ತಾ. ನಾನು ತುಂಬ ಕಾಯ್ತಾ ಇದ್ದೆ, ನನಗೆ ಇವಾಗ ಟೈಮ್ ಇಲ್ಲ. ಸೊ ಹಾಗೆ ಟೈಮ್ ಇಲ್ಲ, ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೂ ಕೂಡ ಟೈಮ್ ಇಲ್ಲ, ಅಂಥ ಪರಿಸ್ಥಿತಿ ಆಗಿದೆ ಆಯಿತಾ. ಸೊ ಅದಕ್ಕೋಸ್ಕರ ದಾರಿಲಿ ಹೋಗೋರೆಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ದಾರಿಲಿ ಹೋಗೋರೆಲ್ಲ ಅವರು ಲಾಗ್ ಮಾಡ್ತಾರಂತೆ. ಅವರು ನಾನು ಮೊಬೈಲ್ ತೆಗಿವಾಗಲೇ ಅವರು ಕೂಡ ಲಾಗಿಗೆ ರೆಡಿ ಆದ್ರ. ಸೊ ಹಾಗೆ ನೀನೇ ಫಸ್ಟ್ ಮಾಡು ಅಂತೇಳಿ ಹೇಳಿದರು. ಹಾಗೆ ನಾಳೆ ನಮಗೆ ಪ್ರೋಗ್ರಾಮ್ ಇದೆ ಆಯಿತಾ. ಎಲ್ಲಿ ಅಂತ ಹೇಳಿದರೆ ಪಿಲ್ಯದಲ್ಲಿ ನಾಳೆ ಜನವರಿ 5 ಸಂಡೇ. ಹಾಗೆ ಪ್ರೋಗ್ರಾಮ್ ಇದೆ. ಹಾಗೆ ನಾವಿವಾಗ ಎಲ್ಲಿದ್ದೇವೆ ಅಂತ ಹೇಳಿದರೆ ಅರವಿಂದ್ ಸರ್ನ ಮನೆಯಲ್ಲಿದ್ದೇವೆ, ಕೊಲ್ಪೆದ ಬೈಲಲ್ಲಿ. ಅಲ್ಲಿ ಇವ್ರದ್ದು ಮನೆಯದ್ದು ಕೆಲಸ ಬೇರೆ ಆಗ್ತಾ ಇದೆಯಲ್ಲ ಸರ್ ಇದು. ಸೊ ಹಾಗೆ ಇವತ್ತು ನೈಟು ತನಕ ಕೆಲಸ ಇದೆ ಅಂತ. ಹಾಗೆ ಇನ್ನೊಮ್ಮೆ ಮಂಗಳೂರಿಗೆ ಬಂದು ಅಲ್ಲಿಂದ ಬೆಳಿಗ್ಗೆ ಬೇಗ ಎತ್ಕೊಂಡು ಹೋಗುವಷ್ಟು ಅವರಿಗೆ ಸುಸ್ತಾಗಿರ್ತದೆ ಅಂತ. ಸೊ ಹಾಗೆ ನಾವಿಲ್ಲಿ ಅವರ ಮನೆಗೆ ಬಂದಿದ್ದೇವೆ, ಕೊಲ್ಪೆದ ಬೈಲಿಗೆ. ನಮಗೀಗ ನಾವೀಗ ರೋಡಲ್ಲಿ ಯಾಕೆ ಅಡ್ಡಾಡ್ತಿದ್ದೇವೆ ಅಂತ ಹೇಳಿದರೆ ಮಡಂತಿಯರಿಗೆ ಹೋಗಿದ್ವಿ ಆಯಿತಾ. ಮಡಂತಿಯರಿಗೆ ಏನಕ್ಕೆ ಅಂತ ಹೇಳಿದರೆ ನನಗೆ ಪಾರ್ಲರಿಗೆ ಹೋಗಬೇಕಿತ್ತು. ತಿಂಗಳು ಆಗ್ತಾ ಬಂತು, ಒಂದು ಕಳೀತು ಪಾರ್ಲರಿಗೆ ಹೋಗಿದೆ. ಸೊ ಹಾಗೆ ನಾಳೆ ಪ್ರೋಗ್ರಾಮ್ ಅಲ್ಲ, ಹಾಗೆ ಪಾರ್ಲರಿಗೆ ಹೋಗಿದೆ. ಮತ್ತು ಈಗ ಚೆಂದ ಕಾಣ್ತೇನಾ? ಅದ ನಂತರ ಮತ್ತು ನನಗೆ ಎಂತ ಅವರಿಗೆ ಚಪ್ಪಲ್ ತೆಗಿಲಿಕ್ಕಿತ್ತು, ಸೌಜನ್ಯಕ್ಕನಿಗೆ. ಸೊ ಹಾಗೆ ಆಯಿತಾ. ಇಲ್ಲಿ ಭಜನ ಮಂದಿರ ಎಲ್ಲ ಉಂಟು ಮಾರೆ ಇವರ ರೋಡ್ ಹತ್ರ. ಕೈ ನೋವಾಗ್ತದೆ ಅಂತ ನೋಡಿ, ಇವರದ್ದು ಲಾಗ್ ಆಗ್ತಾ ಉಂಟು ಆಯಿತಾ. ಕೈಯೆಲ್ಲ ಮೇಲೆ ಮೇಲೆ ಹೋಗ್ತಾ ಉಂಟು. ಆಯ್, ಕೈಯೆಲ್ಲ ಮೇಲೆ ಮೇಲೆ ಹೋಗ್ತಾ ಉಂಟು. ಎಂತ ಅವಸ್ಥೆ ಅಮ್ಮ. ನಿಮಗೆ ಇಲ್ಲಿದ್ದು ಭಜನಾ ಮಂದಿರ ತೋರಿಸ್ತೇನೆ ಆಯಿತಾ. ನೋಡಿ, ಇಷ್ಟು ಹೋಗಿದ್ರೆ ನನ್ನ ಮುಖ ಕಾಣುವುದಿಲ್ಲ, ಆ ಕಡೆಯಿಂದ ಸೂರ್ಯನ ಬೆಳಕು ಇದೆ. ಹಾಗೆ ಈ ಕಡೆಯಿಂದ ತೋರಿಸ್ಬೇಕು. ನಾನು ಆ ಕಡೆ ತಿರುಗಿದ್ರೆ ಹಿಂದೆಯಿಂದ ಗಾಡಿ ಬಂದು ಗುದ್ದಿದ್ರು ನಂಗೆ ಗೊತ್ತಾಗೋದಿಲ್ಲ. ಜೀವ ಮುಖ್ಯ ಎಲ್ಲದಕ್ಕೂ. ದಾರಿಯಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ ಮೇಲೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಾರಿಯಲ್ಲಿ ಹೋಗೋರೆಲ್ಲ. ಇದೇ ನೋಡಿ ಭಜನಾ ಮಂದಿರ. ಇಲ್ಲಿ ಕುಣಿತ ಭಜನೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಕಳು, ಕೊಲ್ಪೆದ ಬೈಲಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಕುಣಿತ ಭಜನೆ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಆಯಿತಾ. ನನಗಂತೂ ತುಂಬ ಇಷ್ಟ. ನಮ್ಮ ಊರಲ್ಲೂ ಕೂಡ ಇದೆ ಕುಣಿತ ಭಜನೆಗೆ ಒಂದು ಟೀಮ್. ಅವರು ಅಲ್ಲಿ ಹಿಂದೆ ಇದ್ದಾರೆ, ಸೌಜನ್ಯಕ್ಕ. ನಾವು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಈ ಥರ ಲಾಗಲ್ಲಿ ಎಂತ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಮಾರೆ. ಏನಾದರೂ ಒಂದು ಟಾಪಿಕ್ ಹಿಡ್ಕೊಂಡು ಮಾತಾಡ್ಬೋದು, ಬಟ್ ನನಗೆ ಎಂಥ ಟಾಪಿಕ್ ಹಿಡ್ಕೊಂಡು ಮಾತಾಡೋದು ಅಂತಲೇ ಗೊತ್ತಿಲ್ಲ. ತುಂಬ ದಿನ ಆಯಿತು ನನ್ನ ಲಾಗ್ ಇಲ್ಲದೆ. ಸೊ ಅದಕ್ಕೋಸ್ಕರ ಒಂದು ಸುಮ್ಮನೆ ಹೀಗೆ ಮಾತಾಡುವ ಅಂತೇಳಿ ಒಂದು ಲಾಗ್ ಬಂದದ್ದು ಆಯಿತಾ. ವಿಡಿಯೋನ ಶೇರ್ ಮಾಡಿ. ಹಾಗೆ 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸ್ಲೋ ಆಗಿ ಆಗ್ತಾ ಉಂಟು ಸಬ್ಸ್ಕ್ರೈಬರ್ಸು, ತೊಂದರೆ ಇಲ್ಲ. ನನಗೇನು ಅರ್ಜೆಂಟ್ ಅಂತೇಳಿಲ್ಲ, ಆರಾಮಾಗಿ ಆಗಲಿ. ನನಗೆ ಆರಾಮಾಗಿ ಹೋದ್ರೇ ನನಗೆ ಒಂಥರ ಕೂಲಾಗಿರ್ತೇನೆ. ಸೊ ಹಾಗೆ ಮತ್ತು ಶಾರ್ಟ್ಸ್ ಅಂದರೆ ರೀಲ್ಸ್ ಎಲ್ಲ ಹಾಕ್ತಾ ಇರ್ತೇನೆ. ಕೆಲವೊಂದೆಲ್ಲ ರೀಲ್ಸ್ ಜಾಸ್ತಿ ಓಡ್ತದೆ, ಕೆಲವೊಂದು ಓಡೋದಿಲ್ಲ, ತೊಂದರೆ ಇಲ್ಲ. ಹಾಗೆ ಮತ್ತು ಇನ್ನೂ ಯಾವಾಗ ಇದೊಂದು ಲಾಗ್ ಅಪ್ಲೋಡ್ ಮಾಡಿದ ನಂತರ ಇನ್ನೂ ಯಾವಾಗ ಲಾಗ್ ಅಪ್ಲೋಡ್ ಮಾಡೋದು, ಯಾವ ರೀತಿದು ಅಂತ ಗೊತ್ತಿಲ್ಲ. ಏನಾದರೂ ನನಗೆ ಕ್ವಶನ್ ಕೇಳಲಿಕ್ಕಿದ್ರೆ ನನ್ನ ಬಗ್ಗೆ ಕಮೆಂಟ್ ಹಾಕಿ, ಅದರ ಬಗ್ಗೆ ಲಾಗ್ ಮಾಡ್ತೇನೆ ಆಯಿತಾ. ಹಾಗೆ ನಾನು ತುಂಬಲೇ ಲಾಗಲ್ಲಿ ಕೂಡ ಹೇಳಿದ್ದೇನೆ, ಯಾರ ನನ್ನ ಹತ್ರ ಕ್ವಶನೇ ಕೇಳಲಿಲ್ಲ ಆಯಿತಾ. ಹೀಗೆ ಮಾಡಬಾರ್ದು ನೀವು. ಕೇಳಿದರೆ ಮನೆಯದ್ದು ಲಾಗ್ ಮಾಡಿ, ತೋಟದ್ದು ಲಾಗ್ ಮಾಡಿ ಅಂತ ಅದೆಲ್ಲ ಮಾಡಿದ್ದೆ. ಹಾಗೆ
ಇಲ್ಲಿ ತುಂಬ ನಡಿಲಿಕ್ಕೆ ಉಂಟಾಯ್ತು, ಕೊಲ್ಪೆದ ಬೈಲಲ್ಲಿ ಇಳಿದು ಮತ್ತೆ ನಡಿಲಿಕ್ಕೆ ಮತ್ತೆ ಇವರ ಮನೆ ಸಿಗೋದು. ಇದೊಂದು ಹೈವೇ ಮಾರೆ ಇಲ್ಲಿ. ಅಬ್ಬೋ ಇವರಲ್ಲಿದ್ದಾರೆ, ಅಲ್ಲಿದ್ದಾರೆ ಮಾರೆ. ಗೈಸ್ ನಿಮ್ಗೊಂದು ವಿಷಯ ಗೊತ್ತಾ, ಈ ಎಲೆಯಲ್ಲಿ ಪೀಪಿ ಊದ್ಲಿಕ್ಕೆ ಆಗ್ತದೆ ಗೊತ್ತಾ? ಅದು ಹೀಗೆ ರೌಂಡ್ 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 ಮಾಡಿ. ನನಗೆ ಈ ಎಲೆಯಲ್ಲಿ ಆಗ್ತದೆ ಅಂತೇಳಿ ಧನ್ಯಕುಮಾರ್ ಅವರು ಹೇಳಿಕೊಟ್ಟದಾಯ್ತಾ, ಧನ್ಯಕುಮಾರ್ ಅಣ್ಣ. ಇದನ್ನೀಗ ರೌಂಡ್ ಮಾಡಲಿಕ್ಕೆ ಒಂದು ಕೈಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ ನೋಡಿ. ಇಲ್ಲಿ ತುಂಬ ಮನೆಗಳು ಉಂಟಾಯ್ತಾ. ನೋಡುವ ನನ್ನ ಕಾರ್ ಇಲ್ಲಿ ನಿಲ್ಸಿದ್ದಾರೆ ಅರವಿಂದ್ ಸರ್. ಇಲ್ಲೊಂದು ಅಂಗಡಿ ಇದೆ ಆಯ್ತಾ. ಕಾಣಿಸ್ಬೇಕಾ, ಬೇಕಾ ತೆಗಿಬೇಕಾ? ಇಲ್ಲೊಬ್ರು ಆಂಟಿ ಇದ್ದಾರೆ ಅಂಗಡಿಯಲ್ಲಿ ನೋಡಿ. ಇಲ್ಲ ಇದು ನಿಮ್ಮದಲ್ಲ ಅಂಗಡಿ? ನೋಡಿ ಇದು ಇವರ ಅಂಗಡಿ ಐತೆ ಇಲ್ಲಿ ಕೊಲ್ಪೆದ ಬೈಲಲ್ಲಿ. ತುಂಬ ಐಟಮ್ ಉಂಟು. ನಾನು ಆಗಷ್ಟೇ ಬಂದು ಹೋದೆ ಇಲ್ಲಿಗೆ. ಅಂಕಲ್ ಇದ್ರು ಇಲ್ಲಿ ನೋಡಿ. ಆಂಟಿ ಬಿರಿಯಾನಿ ಮಾಡ್ತಿದ್ರು. ಶೇ ಆಂಟಿ ನಮ್ಮನ್ನು ಕರೀಲಿಲ್ಲ ಬಿರಿಯಾನಿಗೆ. ಇಲ್ಲೊಂದು ನೀನೇನಾ? ನಾನೇ. ನನಗೆ ಇಲ್ಲೊಂದು ಆಂಟಿ ಫ್ರೆಂಡ್ ಆದ್ರು ಇಲ್ಲಿ. ಇಲ್ಲ ಇಲ್ಲ, ಇದು ಯಾರಿಗೆ ಕಳಿಸ್ಲಿಕ್ಕೆ? ಇದೀಗ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತೇವೆ. ಆಯ್ತಾ ಚಾ? ಪೂಜೆಗೆ ಹೋದ್ರ? ನೋಡಿದ್ರಲ್ಲ ನಮ್ಮ ಆಂಟಿ ಇವರು ಹೇಗೆ ಮಾತಾಡ್ತಾರೆ ಅಂತ. ನಂಗೊಂದು ಒಳ್ಳೆ ಫ್ರೆಂಡ್ ಆದ ಹೇಗೆ ಇದ್ರ ಆಯ್ತಾ. ಹಾಗೆ ಮತ್ತೆ ಇವರ ಮನೆಗೆ ಬಂದ್ವಿ. ಇಲ್ಲಿ ಸೌಜನ್ಯಕ್ಕೆ ಹೋಗಿ ಆಯಿತು. ಸೌಜನ್ಯಕ್ಕೆ ಲಾಗ್ ಮಾಡಿಕೊಂಡು ನಾನು ಇಲ್ಲಿ ಬಂದೆ. ಹಾಗೆ ಲಾಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ಹಾಗೆ ಇಲ್ಲಿ ಲಾಗ್ ಆಗ್ತುಂಟು, ಅಡ್ಡ ಬಿದ್ದುಕೊಂಡು ಲಾಗ್ ಮಾಡ್ತಾ ಇದ್ದಾರೆ ಆಯಿತಾ. ಹಾಗೆ ಸೊ ಗೈಸ್ ನಾಳೆ ಒಂದು ಪ್ರೋಗ್ರಾಮಿಗೆಲ್ಲ ರೆಡಿ ಆಗಬೇಕು. ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದೇವೆ, ಡ್ರೆಸ್ಸು ಇಂದ ಹಿಡಿದು ಎಲ್ಲ. ಹಾಗೆ ನಾಳೆ ಇಲ್ಲಿಂದನೇ ಎತ್ಕೊಂಡು ಹೋಗೋದು. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಲಾಗ್ ಜೊತೆ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.